ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ರೂಪಾ ಅಯ್ಯರ್ ನಿರ್ಮಾಪಕಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. NM ಸುರೇಶ್ ಫಿಲಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಿದ್ದಾರೆ. ಮೋಹನ್ ವಿಶ್ವ BJPಯಿಂದ ಇದ್ದಾರೆ. ನಾಗರಾಜ್ ಯಾದವ್ ಕಾಂಗ್ರೆಸ್ನಿಂದ ಇದ್ದಾರೆ. 4 ಜನರ ಕಾರ್ಯಕ್ರಮಕ್ಕೆ ಸ್ವಾಗತ. ಚಕ್ರವರ್ತಿ ಚಂದ್ರಚೂಡ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಕ್ರವರ್ತಿದೆ ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ. ಒಂದು ಕ್ಲಾರಿಟಿ ಕೊಡ್ರಿ ಚಕ್ರವರ್ತಿ ಚಂದ್ರಚೂಡ್. ಯಾರಿಗೆ ಇನ್ವಿಟೇಷನ್ ಬಂದಿತ್ತು, ಯಾರಿಗೆ ಇನ್ವಿಟೇಷನ್ ಬಂದಿಲ್ಲ? ಕ್ಲಾರಿಟಿ ಅಜಿತ್ ಅವರೇ, ನಾನೇನ್ ಕೊಡ್ಬೇಕಾಗಿಲ್ಲ. ಸಾಧು ಕೋಕಿಲ ಅವರೇ ಸ್ವತಃ ಕೊಟ್ಟಿದಾರಲ್ಲ. ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ನಾವು ಇನ್ವಿಟೇಷನ್ ಕೊಟ್ಟಿರಲಿಲ್ಲ, ಪರ್ಸನಲ್ ಆಗಿ ಹೋಗಿ ಕರೆದಿರ್ಲಿಲ್ಲ ಅಂತ ಅವರೇ ಹೇಳಿದಾರಲ್ಲ. ಹಾಗಿದ್ರೆ ನಿರೀಕ್ಷೆ ಏನು ಅಂದ್ರೆ ಇನ್ವಿಟೇಷನ್ ಕೊಡ್ಲಿ ಬಿಡ್ಲಿ ನಿಮ್ಮ ಮನೆ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ನೀವು ಬರಬೇಕಾಗಿತ್ತು ಅನ್ನೋದಾ ನಿರೀಕ್ಷೆ? ಇಲ್ಲ, ಹಾಗಲ್ಲ. ಒಂದು ಮಾಹಿತಿನಾದ್ರೂ ಇರಬೇಕಾಗಿತ್ತು. ಯಾವ್ದಾದ್ರು ಹೋರಾಟ ಅಂತಾದಾಗ, ಕನ್ನಡದ ನೆಲ ಜಲ ಭಾಷೆಯ ಹೋರಾಟ ಅಂತಾದಾಗ ಆಮಂತ್ರಣ ಪತ್ರಿಕೆ ಕೊಡಬೇಕಾದಂತ ಅಗತ್ಯ ಇಲ್ಲ. ಆದ್ರೆ ಒಂದು ಸರ್ಕಾರವೇ ನಡೆಸಲ್ಪಡುವ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದಾಗ ಯಾರ್ಯಾರಿಗೆ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಇರುತ್ತೆ, ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಆ ವೇದಿಕೆ ಮೇಲೆ ಒಂದು ಜವಾಬ್ದಾರಿ ಕೊಡಬೇಕು, ಕರಿಬೇಕು. ಅದೊಂದು ಸಂಪ್ರದಾಯ, ಕನ್ನಡದ ಸಂಪ್ರದಾಯ. ಅದು ಅಷ್ಟನ್ನೂ ಮಾಡಕ್ಕಾಗಲ್ಲ. ಆದ್ರೆ ನೀನು ಬರ್ಬೇಕು, ಬಂದು ನಿಂತ್ಕೋಬೇಕು ಅಂದ್ರೆ ಉದ್ದಡ್ತಾನ ಅಲ್ವಾ ಅದು. ನನಗೆ ಇನ್ವಿಟೇಷನ್ ಬಂದಿಲ್ಲ. ನಾನು 2 ಸಲ ಆರ್ಗನೈಸೇಷನ್ ಕಮಿಟಿಲಿ ಇದ್ದೀನಿ, 2 ಸಲ ಜೂರಿ ಕೆಲಸ ಮಾಡಿದ್ದೀನಿ. ನಂಗೆ ಮಾಹಿತಿನೇ ಇಲ್ಲ. ಒಂದು ವಾಟ್ಸಪ್ ಅಲ್ಲೂ ಕಳ್ಸಿಲ್ಲ ಯಾರು. ನಿರ್ದೇಶಕರ ಸಂಘಕ್ಕೆ ಪಾಸೇ ಕೊಟ್ಟಿಲ್ಲ. ಇನ್ನೊಂದು ಮಾತನ್ನ ಕ್ಲಾರಿಟಿ ಮಾಡ್ಬೇಕು. ರವಿ ಗಾಣಿಗ ಅವ್ರ ಬಗ್ಗೆ ನೀವೊಂದು ಬೈಟ್ ಹಾಕಿದ್ರಿ. 2004ರಿಂದ 2025ರವರೆಗೆ ಕಿಚ್ಚ ಸುದೀಪ್ ಅವರು ಯಾವ ಪ್ರಶಸ್ತಿಯನ್ನ, ಯಾವ ಭಾಷೆಯ ಪ್ರಶಸ್ತಿಯನ್ನ ಅವರು ತಗೊಂಡಿದ್ದಾರೆ ಅಂತ ಕರ್ನಾಟಕದ ಜನತೆಗೆ ಹೇಳಬೇಕು. ಮಾಹಿತಿ ಕೊರತೆ ಇಲ್ದಲೆ ತುಂಬಾ ಬಾಯಿ ಬೇದಿ ಮಾಡ್ಕೊಂಡಿದ್ದಾರೆ ರವಿ ಗಾಣಿಗ. ಬ್ಯಾನ್ ಮಾಡ್ಬಿಡ್ಬೇಕು ಅಂತೆಲ್ಲ ಮಾತಾಡಿದ್ದಾರೆ. 2ನೇದು ಯಾವ ಅವಾರ್ಡ್ ತಗೊಂಡಿದ್ದಾರೆ, ಅದು ಮುಸ್ಸಂಜೆ ಮಾತು ಮತ್ತು ಜಸ್ಟ್ ಮಾತಲ್ಲಿ ಸಂದರ್ಭದಲ್ಲಿ ಹಿಂದಿನ ದಿನ ರಾತ್ರಿ ಫೋನ್ ಮಾಡಿ ನಿಮಗೆ ಅವಾರ್ಡ್ ಬರ್ತಾ ಇದೆ, ನಿಮಗೊಂದು ಪತ್ರ ಕಳಿಸ್ತಾ ಇದೀವಿ ಅಂತ ಒಂದು ಪತ್ರನೂ ಕಳಿಸಿ, ಮರುದಿನ ಅವಾರ್ಡ್ ಬೇರೆ ಯಾರಿಗೋ ಹೋದ್ರೆ ಒಬ್ಬ ನಟರಿಗೆ, ಒಬ್ಬ ಕಲಾವಿದರಿಗೆ ಆಗೋ ಅವಮಾನ ಅನ್ಬೇಕಾ, ನೋವು ಅನ್ಬೇಕಾ, ಅವರ ಸ್ವಾಭಿಮಾನದ ವ್ಯಕ್ತಿ ತೀರ್ಮಾನ ತಗೊಳ್ಬೇಕು ಅಂತ ಹೇಳ್ಬೇಕಾ? ಇದೆಲ್ಲ ಮಾಹಿತಿ ಇದೆಯಾ? ಈ ಲಾಬಿಗಳ ಬಗ್ಗೆ ಮಾಹಿತಿ ಇದೆಯಾ ರವಿ ಗಾಣಿಗಾಗೆ? ಸುಮ್ಮನೆ ಮಾತಾಡಬಾರ್ದು, ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕು. ಅವರು ಟಾರ್ಗೆಟ್ ಮಾಡಬಾರ್ದು ಯಾರನ್ನೋ ಓಲೈಸ್ಕೊಳ್ಳಕ್ಕೆ. ಅಲ್ಲ, ತಾವೊಂದು ಮಾತು ಹೇಳಿದ್ರಿ, ನೆಲ ಜಲದ ಹೋರಾಟ ಆದರೆ ಯಾರಿಗೂ ಇನ್ವಿಟೇಷನ್ ಕೊಡಬೇಕಾಗಿಲ್ಲ, ಅವ್ರ ಪಾಡಿಗೆ ಅವ್ರು ಬಂದು ಬಿಡ್ತಾರೆ. ಇದೇನು ಹೋರಾಟನ? ಇದು ಫಿಲಮ್ ಫೆಸ್ಟಿವಲ್ ನಡೀತಾ ಇರೋದು, ಕರಿಬೇಕು ಅಂತಂದ್ರಿ. ಹೌದು, ನೀವು ನೆಲ ಜಲದ ಹೋರಾಟ ಬರಲಿಲ್ಲ ಅನ್ನೋದೇ DK ಶಿವಕುಮಾರ್ ಅಬ್ಜೆಕ್ಷನ್. ಮೇಕೆದಾಟು ಹೋರಾಟಕ್ಕೆ ಯಾರೂ ಬರಲಿಲ್ಲ ನೀವು ಅಂತ. ಮೇಕೆದಾಟು ಪಾದಯಾತ್ರೆಗೆ ನಾನು ಹೋಗಿದ್ದೆ. ಕೋವಿಡ್ ಸಂದರ್ಭ ಅದು. ಬಿಗ್ ಬಾಸ್ ಇಂದ ಬಂದಿದ್ದೆ, ನಾನು ಹೋಗಿದ್ದೆ. ಪಾಪ DK ಶಿವಕುಮಾರ್ ಅವ್ರಿಗೆ ನೆನಪಿಲ್ಲ. ಅದು ಒಂದು ಪಕ್ಷದ ಕಾರ್ಯಕ್ರಮ ಆಗಿತ್ತದು. ಪಕ್ಷದ ಕಾರ್ಯಕ್ರಮಕ್ಕೆ ಯಾರು ಯಾವ ಪಕ್ಷಕ್ಕೆ ಇನ್ಕ್ಲೈನ್ ಆಗಿರ್ತಾರೆ ಅವ್ರು ಹೋಗ್ತಾರೆ. ಅದು ಐಡಿಯಾಲಜಿಗೆ ಸಂಬಂಧಪಟ್ಟವರು ಕೆಲಸ. ಅದು ಮೇಕೆದಾಟು ಯೋಜನೆ ಪರವಾಗಿ ನಾನು ಇದ್ದೀನಿ. ಈಗ ಸರ್ಕಾರ ಬಂದಿದೆಯಲ್ಲ, DK ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ಸರ್ಕಾರ ಬಂದು ಇಷ್ಟು ವರ್ಷ ಆಯ್ತಲ್ಲ, ಯೋಜನೆ ಮಾಡಿದ್ರ? ವಿರೋಧ ಪಕ್ಷದಲ್ಲಿದ್ದಾಗ ಪಾದಯಾತ್ರೆ ಮಾಡಿದ್ರಲ್ಲ. ಕೇಂದ್ರ ಸರ್ಕಾರ ಅವರು 100 ಕಾರ್ಯಕ್ರಮ ಮಾಡ್ತಾರೆ. ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ಬೇಕಲ್ಲ. ಅದೇ ಹೋರಾಟ ಅನ್ನೋದಲ್ವಾ ಅಜಿತ್ ಅವರೇ? ಬಿಜೆಪಿ ಪಕ್ಷದವ್ರು 100 ಕಾರ್ಯಕ್ರಮ ಮಾಡ್ತಾರೆ, ಸಿನಿಮಾ ಭಾರತಿ ಅಂತ. JDSನವ್ರು ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ, ಕಾಂಗ್ರೆಸ್ನವ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಯಾರ್ಯಾರು ಹೋಗ್ಬೇಕು ಹೋಗಬಾರ್ದು ಅಂತ ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಒಂದು ಸರ್ಕಾರ ಮಾಡುವ ಕಾರ್ಯಕ್ರಮ ಅಂದಾಗ, ಒಂದು ನೆಲಕ್ಕೆ ಜಲಕ್ಕೆ ತೊಂದರೆ ಆಗಿದೆ ಅಂದಾಗ ಹೋಗ್ಬೇಕಾಗಿದ್ದು ಎಲ್ಲರ ಕರ್ತವ್ಯ. ಯಾಕಂದ್ರೆ ಕನ್ನಡ ದೊಡ್ಡದು. ಆದ್ರೆ ನೀವು ಪಕ್ಷದ ಕಾರ್ಯಕ್ರಮಗಳಿಗೆ ಬರ್ಲಿಲ್ಲ ಅಂದ್ಬಿಟ್ಟು ಸರ್ಕಾರ ಬಂದಾಗ ನೀವು ನಟ್ಟು ಬೋಲ್ಟು ಸರಿ ಮಾಡ್ಬಿಡ್ತೀನಿ, ಜಗನ್ ಕಲ್ಯಾಣ್ ಗೊತ್ತಾ, ರೇವಂತ್ ರೆಡ್ಡಿ ಗೊತ್ತಾ ಅಂದ್ರೆ ಇದೊಂಥರ ಹಿಟ್ಲರಿಸಮ್ ಅನಿಸ್ತಾ ಇಲ್ವಾ? ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆ ಅನಿಸ್ತಾ ಇಲ್ವಾ? ಹೆದರಿಸ್ತಾ ಇದ್ದೀರಾ ನೀವು? ರೇವಂತ್ ರೆಡ್ಡಿ ಮಾತನಾಡಿದ್ದನ್ನ ಇಲ್ಲಿ ಕಂಪೇರ್ ಮಾಡೋದು ಸರಿಯಾದ ಕಂಪ್ಯಾರಿಸನ್ ಅಂತ ನನಗೆ ಅನ್ಸೋದಿಲ್ಲ. ಅಲ್ಲೊಂದು ದೇರ್ ವಾಸ್ ಅ ಕ್ರಿಮಿನಲ್ ಕೇಸ್ ದೇರ್. ಐ ಆಮ್ ಟಾಕಿಂಗ್ ಅಬೌಟ್ ರವಿ ಗಾಣಿಗ ಸ್ಟೇಟ್ಮೆಂಟ್. ಹಿ ಓನ್ಲಿ ಟೋಲ್ಡ್ ನೋ. ಅವ್ರು ಹೇಳಿದಾರಲ್ಲ, ರೇವಂತ್ ರೆಡ್ಡಿ ತರ ಮಾಡ್ಬೇಕಾ ಅಂತ ಕೇಳಿದ್ರು. ಎಲ್ಲಿಂದ ಎಲ್ಲಿಗೆ ತಗೊಬರ್ತಾ ಇದ್ದಾರೆ ಅವರು. ರವಿ ಗಾಣಿಗ ಅವ್ರು ಒಂದೊಂದು ಮಾತು ಹೇಳಿದ್ದಾರೆ. ಕನ್ನಡ ಚಿತ್ರರಂಗದ ಸ್ಟಾರ್ಗಳ ಮನೆಗೆ ನಲ್ಲಿ ನೀರು ಪೈಪ್ ಕಟ್ ಮಾಡ್ಬೇಕಾ ಅಂತ. ಕಟ್ ಮಾಡ್ಬಿಡ್ತಾರಂತ ನೀರ್ನ. ಇದು ಯಾವ ತರದ ರಾಜಕಾರಣ ಸ್ವಾಮಿ? ಇದೊಂದು ಪೊಲಿಟಿಕಲ್ ಇಂಜಿನಿಯರಿಂಗ್. ಇದು ಬೇರಿಂಗ್, ಒಬ್ರಿಗೊಬ್ರು ಹೋಗ್ಬೇಕು. ನಿಮಗೊಂದು ಆಹ್ವಾನ ಕೊಡೋ ಯೋಗ್ಯತೆ ಇಲ್ಲ. ಸಾಧು ಕೋಕಿಲ ಅವ್ರಿಗೆ ಕಿಚ್ಚ ಸುದೀಪ್ ಅವ್ರ ಮನೆ, JP ನಗರದ ಮನೆ ಓಪನ್ ಆಗಲ್ವಾ? ಯಶ್ ಅವ್ರ ಮನೆ ಗೇಟ್ ತೆಗಿಯಲ್ವಾ? ಯಾಕೆ ಸುನಿಲ್ ಪುರಾಣಿಕ್ ಅಧ್ಯಕ್ಷರಾಗಿದ್ದಾಗ ದರ್ಶನ್ ಬಂದಿರಲಿಲ್ವಾ? ಇದೇ ಕಿಚ್ಚ ಸುದೀಪ್ ಅವ್ರ ಸಮಾರೋಪಕ್ಕೆ ಹೋಗಿರ್ಲಿಲ್ವಾ? ಹೆಂಗ್ ಒಳಗೊಂಡ್ರು ಅವ್ರು ಅದನ್ನ? ಇವ್ರ ಕೈಲಿ ಯಾಕೆ ಆಗ್ತಾ ಇಲ್ಲ ಅದು? ನಿಮಗೆ ಪಾರ್ಟಿಸಿಪೇಷನ್ ಮಾಡಕ್ ಬರ್ತಾ ಇಲ್ಲ. ಇವ್ರನ್ನ ಎಲ್ಲಾರನ್ನೂ ಸೇರಿಸ್ಕೊಂಡು ನೀವು DK ಶಿವಕುಮಾರ್ ಅವರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.